ನಗರದಲ್ಲಿ ಇಲ್ಲಿ ಮಹಾದಾನಿಗಳಿದ್ದಾರೆ. ಈ ನಮ್ಮ ಸಂಗಮೇಶ್ವರ ದೇವಸ್ಥಾನ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಂದ್ರೆ ದಾನಿಗಳು, ಅದರಲ್ಲಿ ಮುಖ್ಯವಾಗಿ ನಮ್ಮ ಎಂ ಮಂಜು ಅಂತ ನಮ್ಮ ಮಾಜಿ ಕಾರ್ಪೊರೇಟರ್ ಇದ್ದಾರೆ. ಅವರು ಮಿಸಸ್ ಕಾರ್ಪೊರೇಟ್ರು, ಅವರು ಮಾಜಿ ನಗರಸಭಾ ಸದಸ್ಯರು. ಈ ದೇವಸ್ಥಾನ ಇಂಪ್ರೂವ್ ಆಗೋದಕ್ಕೆ ಮೂಲ ಕಾರಣ ಅವರು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇದು ಹೇಗಿತ್ತಂದರೆ ಸುಮಾರು ಒಂದು 8-10 ವರ್ಷದ ಕೆಳಗಡೆ, ಸುಮಾರು ಈ ದೇವಸ್ಥಾನ ಸ್ಥಾಪನೆ ಆಗಿ 23-24 ವರ್ಷ ಆಯಿತು. ಸುಮಾರು ಒಂದು 15-16 ಅಥವಾ 17 ವರ್ಷ ಇಲ್ಲಿ ಯಾವುದೇ ಥರದ ಒಂದು ಅಭಿವೃದ್ಧಿ ಕಾರ್ಯಗಳಾಗಿದ್ದಿಲ್ಲ. ಹಲವಾರು ಜನ ಬಂದು ಹಲವಾರು ರೀತಿಯ ಒಂದು ಸಲಹೆಗಳನ್ನು ಕೊಟ್ಟು ಹೋಗ್ತಾಯಿದ್ರು. ಆ ಸಲಹೆಗಳನ್ನು ನಮ್ಮ ಮಂಜಣ್ಣನವರಿಗೆ ನಾವು ಗಮನಕ್ಕೆ ತಂದ್ವಿ. ಅವರು ಒಂದೇ ಹೇಳಿದರು, ಇವತ್ತು ನೋಡಿ ವಕೀಲರೇ, ನಿಮ್ಗೇನು ಬೇಕು, ನಿಮ್ಮ ಸಂಘಕ್ಕೆ ಏನು ಬೇಕು ಕೇಳಿ, ನಾನು ಕೈಲಾಸ ಸಹಾಯ ಮಾಡ್ತೀನಿ ಅಂದರು. ಮೊದಲನೇದಾಗಿ ನಾವು ಅವ್ರ ಹತ್ರ ಹೋದಾಗ ಒಂದು ಗೇಟನ್ನು ಮಾಡಿಸ್ಕೊಟ್ರು. ಫಸ್ಟ್ ಗೇಟ್ ಮಾಡಿಸಿದ್ದು ಅವರೇ. ಫಸ್ಟು 1 ಲಕ್ಷ ಚಿಲ್ಲರೆ ಆಗಿತ್ತು, 1 ಲಕ್ಷದ ಮೇಲಾಗಿತ್ತು. ಆ ದುಡ್ಡನ್ನು ಫುಲ್ ಅವರೇ ಕೊಟ್ಟರು. ಆ ಗೇಟನ್ನು ವಾಸ್ತು ಪ್ರಕಾರ ನಾವು ಎಂದಿಟ್ಟಿವೋ ಅವತ್ತಿನಿಂದ ಪ್ರತಿದಿನ ಈ ದೇವಸ್ಥಾನದ ಅಭಿವೃದ್ಧಿ ಆಗ್ತದ ದಿನ ಯಾವುದೇ ಥರದ ಕುಂಠಿತ ಆಗಿಲ್ಲ. ಇವತ್ತು ಮಹಾಶಿವರಾತ್ರಿ ಕಾರ್ಯಕ್ರಮ ನಮ್ಮ ರಾಜ್ಯದ, ಅದು ನಮ್ಮ ರಾಜೇಶ್ವರನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಘದ ವತಿಯಿಂದ. ಅದಾದ ನಂತರ ನಮ್ಮ ಜನಪ್ರಿಯ ಶಾಸಕರಾದ ಮುನಿರತ್ನವರು ಸಾಯಂಕಾಲ ಬರ್ತಾರೆ, ಮತ್ತು ವಿಭೂತಿಪುರ ಮಠದ ಸ್ವಾಮಿಗಳು ಬರ್ತೀನಿ ಅಂತ ಬರ್ತಾರೆ. ಇವತ್ತು ಅಲ್ಲಿ ಮಠದಲ್ಲೂ ಲಕ್ಷಾಂತರ ಭಕ್ತಾದಿಗಳು ಬರೋದ್ರಿಂದ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಟೈಮ್ ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅದಾದ ನಂತರ ನಮ್ಮ ಸರ್ಪಪುಂಡ ಶಿವಯೋಗಿ ಮಠದ ದೇವರುಗಳಾದಂಥ ಮಲ್ಲಿಕಾರ್ಜುನ ದೇವರು ಬಂದು ಈಗ ಬೆಳಗ್ಗೆ ಬಂದು ಹೋದರು. ನಿನ್ನೆನೂ ಬಂದು ಆಶೀರ್ವಚನ ಮಾಡಿ ಹೋಗಿದ್ದಾರೆ. ಇವತ್ತು ಸಾಯಂಕಾಲ ಸುಮಾರು 15,000 ಜನ, ಕಮ್ಮಿ 15,000 ಜನ ಈ ಪ್ರತಿ ವರ್ಷ ನಮ್ಮ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ. ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ನಾಟ್ಯಶಂಕರ ನೃತ್ಯಾಲಯದಿಂದ ಭರತನಾಟ್ಯ ಕಾರ್ಯಕ್ರಮಗಳು, ಅಂದರೆ ಶಿವನ ಒಂದು ಪ್ರತಿರೂಪವನ್ನು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾಟ್ಯಶಂಕರ ತೋರಿಸ್ತಾರೆ. ಮತ್ತು ಭಜನಾ ಮಂಡಳಿಯವರು ಭಜನೆಯನ್ನು ಮಾಡ್ತಾರೆ ಶಿವನ ಬಗ್ಗೆ. ಮತ್ತು ಅಕ್ಕನ ಬಳಗದ ವತಿಯಿಂದ ಅವರು ದೇವರ ನಾಮಗಳನ್ನು ಆಡ್ತಾರೆ. ಇನ್ನು ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ದೇವಸ್ಥಾನದಲ್ಲಿ ಸುಮಾರು ಹೊತ್ತು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಒಂದು 5:30-6 ಗಂಟೆ ಮೇಲೆ ಜನ ನಮ್ಮ ಸಂಗಮೇಶ್ವರ ಟೆಂಪಲ್ಗೆ ಸಾಗರೋಪಾದಿಯಲ್ಲಿ ಜನಗಳು ಹರಿದು ಬರ್ತಾರೆ. ಇವತ್ತು ಕಂಟ್ರೋಲ್ ಮಾಡೋದು ಕಷ್ಟ, ಅದಕ್ಕೋಸ್ಕರ ಎಲ್ಲ ಸೆಕ್ಯೂರಿಟಿನೂ ವ್ಯವಸ್ಥೆ ಮಾಡಿದ್ದೀವಿ. ಪೊಲೀಸ್ನವರು ಸಹಕಾರ ಇದೆ. ಮತ್ತು ಇಲ್ಲೆಲ್ಲ ಏನೇನು ಬೇಕೋ ಅದಕ್ಕೆಲ್ಲ ನಮ್ಮ ಯುವ ವೇದಿಕೆ ಅಂತೇಳಿ ಸುಮಾರು 80 ಜನ ಹುಡುಗರು ಇವತ್ತು ಅದಕ್ಕೆ ಅಧ್ಯಕ್ಷ ಮಾಡಿದ್ವಿ. ಉಪಾಧ್ಯಕ್ಷರು, ಸೆಕ್ರೆಟರಿಗಳಿದ್ದಾರೆ. ಅವರೂ ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಂಗಮೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ದಿನ ಮಹಾಶಿವರಾತ್ರಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಯಾಕೆ ಇದೊಂದು ಹಿಂದೂಗಳ ಹಬ್ಬ. ಈ ಒಂದು ಹಬ್ಬವನ್ನು ನಮ್ಮ ಈ ಸಂಗಮೇಶ್ವರ ದೇವಸ್ಥಾನದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ಇಡೀ ರಾತ್ರಿ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರು ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವರು ಈ ಬಾರಿಯಿಂದ ಒಂದು ಯುವ ವೇದಿಕೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅರೆ, ಯುವಕರಂತೆ ಅವರೇ ಕೆಲಸ ಮಾಡ್ತಿದ್ರು ಪ್ರತಿ ವರ್ಷ. ಯಾಕೆಂದರೆ ನಾನು ಈ ದೇವಾಲಯಕ್ಕೆ ಮೊದಲಿಂದ ಶುರುವಾದಾಗಿಂದ ಬರ್ತಾಯಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ. ಅದರಲ್ಲೂ ಆರ್ ನಗರದಲ್ಲಿ ಕಾಲಭೈರವೇಶ್ವರ, ಸಂಗಮೇಶ್ವರ, ಬೀರೇಶ್ವರ, ಮಲೈ ಮಹದೇಶ್ವರ, ಈ ಥರ 4-5 ದೇವಸ್ಥಾನಗಳಿದೆ. ಶಿವನ ದೇವಸ್ಥಾನ. ಎಲ್ಲ ದೇವಾಲಯಗಳಲ್ಲಿ ಇಡೀ ರಾತ್ರಿ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಬನ್ನಿ, ಎಲ್ಲರೂ ಸೇರೋಣ, ಒಟ್ಟಿಗೆ ಎಲ್ಲರೂ ಹಬ್ಬ ಆಚರಣೆ ಮಾಡೋಣ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಈ ಸಂಗಮೇಶ್ವರ ದೇವಾಲಯ ಮತ್ತು ವೀರಶೈವ ಲಿಂಗಾಯತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನಡೀತಿದೆ. ವಿಶೇಷ ಏನಂದರೆ ನಮ್ಮ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಎಲ್ಲ ಭಕ್ತಾದಿಗಳು ಹಾಲವನ್ನು ಎರೆಯುವ ಮುಖಾಂತರ ಒಂದು ಕ್ಷೀರಾಭಿಷೇಕ ಕಾರ್ಯಕ್ರಮ. ಮತ್ತು ನಿನ್ನೆ ನಾನು ನಾಗರಕಟ್ಟೆ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೂ ಸಹ ಮಾಡಿದ್ವಿ. ಸೊ ಹಾಗಾಗಿ ಸುಮಾರು ಭಕ್ತರು ಮತ್ತು ಶ್ರೀಗಳೆಲ್ಲ ಬಂದು ಆಶೀರ್ವಾದ ಮಾಡಿ ಅದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದಿದೆ. ಮತ್ತು ಈಗಾಗಲೇ ಹೇಳಿದಂತೆ ನಮ್ಮ ಪದಾಧಿಕಾರಿಗಳು ಮತ್ತು ಈ ಆರ್ ನಗರದ ಭಕ್ತರು, ಶಿವನ ಆರಾಧಕರು ಬೆಳಗ್ಗೆ ಕೂಡ ನಮ್ಮ SSPYಯಿಂದ ಯೋಗ ಕಾರ್ಯಕ್ರಮಗಳು ನಡೀತು. ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನದ ಆವರಣದಲ್ಲಿ ನಡೀತಿದೆ. ಸುಮಾರು ಈಗಾಗಲೇ 2 ರಸ್ತೆಗಳನ್ನು ನಾವು ಕ್ಲೋಸ್ ಮಾಡಿದ್ದೀವಿ. ಜನಗಳೆಲ್ಲ ಬರೋಕ್ಕೆ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯುವಜನಕರು ಮತ್ತು ಹಿಂದಿರ್ತಕ್ಕಂಥ ಅಧ್ಯಕ್ಷರು, ಪದಾಧಿಕಾರಿಗಳು ಪ್ರತಿಯೊಬ್ಬರು ಎಲ್ಲರೂ ಸಹ ಮಾಡೋದ್ರಿಂದ ಈ ಒಂದು ಸುಮಾರು ಇರ್ತಕ್ಕಂಥ ದೊಡ್ಡ ಆವರಣ
ಇಷ್ಟು ಅಭಿವೃದ್ಧಿ ಆದ ಕಾರಣ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಇಷ್ಟು ನಡೀತಿದೆ. ಸಂಗಮೇಶ್ವರನ ಕೃಪೆ ಎಲ್ಲ ಆರ್ ಆರ್ ನಗರದ ಭಕ್ತರಿಗಿದೆ ಮತ್ತು ಸಂಗಮೇಶ್ವರನ ಶಕ್ತಿ ಎಲ್ಲ ಕಡೆ ಪಸರಿಸಿದೆ ಮತ್ತು ಸಂಗಮೇಶ್ವರನ ಯಾರು ನಡ್ಕೊಳ್ತಾರೆ ಅವ್ರಿಗೆಲ್ಲ ಕೂಡ ಒಳ್ಳೆಯದಾಗಿದೆ. ಮದುವೆ ಇರ್ಬೋದು ಮತ್ತು ಪ್ರತಿಯೊಂದರಲ್ಲೂ ಒಳ್ಳೆಯದಾಗಿದೆ. ಸೊ ಹಾಗಾಗಿ ಈ ಶಿವರಾತ್ರಿ ಹಬ್ಬದಂದು ಎಲ್ಲ ನಮ್ಮ ಆರ್ ಆರ್ ನಗರ ಮತ್ತು ಈ ಜನತೆಗೆ ನಾನು ಶುಭಾಶಯವನ್ನು ಕೋರ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ದಿನ ಶಿವರಾತ್ರಿ ಹಬ್ಬ ಮತ್ತು ಮಹಿಳಾ ದಿನಾಚರಣೆ ಇದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ರಾಜರಾಜೇಶ್ವರಿ ನಗರ ಹೇಳಬೇಕು ಅಂದರೆ ದೇವಾಲಯಗಳ ನಗರ ಅಂತಲೇ ಹೇಳಬೇಕು. ಯಾಕಂದರೆ ಹಲವಾರು ದೇವಾಲಯಗಳಿವೆ. ಅದರಲ್ಲೂ ಈ ಶಿವನ ದೇವಾಲಯಗಳು, ಶಿವನ ಆರಾಧಕರು ಬಹಳಷ್ಟು ಜನ ಇದ್ದಾರೆ. ಈ ಒಂದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ದೇವಾಲಯಗಳಲ್ಲೂ ಆಚರಿಸ್ತಾರೆ. ಅದರಲ್ಲೂ ಈ ಸಂಗಮೇಶ್ವರ ದೇವಸ್ಥಾನದಲ್ಲಿ ಬಹಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮಗಳಿಂದ ಆಚರಿಸ್ತಾರೆ. ಭಾಳಷ್ಟು ಜನ ಸಂಜೆ ಮೇಲೆ ಸೇರ್ತಾರೆ. ಜೊತೆಯಲ್ಲಿ ಒಂದು ಕ್ಷೀರಾಭಿಷೇಕ ಶಿವನಿಗೆ ಇಟ್ಕೊಂಡು ಒಂಥರ ಭಕ್ತಾದಿಗಳು ಬರೋದಕ್ಕೆ ಒಂದು ಭಾಳ ಅನುಕೂಲ ಮಾಡಿಕೊಟ್ಟು ಈ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಮಾಡಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ದಿನ ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ.